ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನ ಯಾವಾಗನು ಕೈಯಲ್ಲೇ ಇಟ್ಕೊಂಡಿರ್ತಾರೆ. ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನ ಜೈಲಿಗಟ್ಟಿದ್ದು ಯಾಕೆ? ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದ್ಯಾಕೆ? ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದ್ಯಾಕೆ? ಲಾಠಿ ಚಾರ್ಜ್ ಮಾಡಿದ್ದ್ಯಾಕೆ? ಎಮರ್ಜೆನ್ಸಿ ತಂದಿದ್ದ್ಯಾಕೆ? ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರವನ್ನೇ ಕೊಟ್ಟಿಲ್ಲ. ಅಟ್ಲೀಸ್ಟ್ ಎಮರ್ಜೆನ್ಸಿಯನ್ನ ಸಮರ್ಥನೆ ಮಾಡ್ತಾರ? ಅದನ್ನಾದ್ರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ. ನಾನು ಸವಾಲ್ ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ, ಎಮರ್ಜೆನ್ಸಿಯನ್ನ ನಾವು ಸಪೋರ್ಟ್ ಮಾಡ್ತೀರಿ, ಬೆಂಬಲವಾಗಿದ್ದೀರಿ, ಅದಾದ್ರೂ ಹೇಳಿ. ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ರೆ ಅದಾದ್ರೂ ಹೇಳ್ಬೇಕು. ಇಲ್ಲ ವಿರೋಧ ಇದ್ದೀರಿ ಅಂತ ಹೇಳ್ಬೇಕು, ಇಲ್ಲ ಪರವಾಗಿದ್ದೀರಿ ಅಂತ ಹೇಳ್ಬೇಕು. ಎಮರ್ಜೆನ್ಸಿ ಏನು ಹೇಳಿದೆ? 50 ವರ್ಷ ಕಳ್ಳರ ನಾಟಕ ಆಡ್ದಂಗೆ ಆಡ್ತಾ ಇದ್ದಾರೆ. ಕಳ್ಳಾಟ ಇದು, ಕಾಂಗ್ರೆಸ್ ಅವರ ಕಳ್ಳಾಟ ಇದು. ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ಬೆತ್ತಲಾಗಿದೆ. ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು, ಪತ್ರಿಕೆಗಳ ಮೇಲೆ ನಿರ್ಬಂಧನ, ಪತ್ರಿಕಾ ಸಂಪಾದಕರನ್ನ, ಅಪೋಸಿಷನ್ ಲೀಡರ್ನ, ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ಕೂಡ. ನಾನು ಕಾಲೇಜ್ ಸ್ಟೂಡೆಂಟು, ನನ್ನ ಯಾಕೆ ಬಂಧಿಸ್ತೀರಿ? ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ? ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ. ಇನ್ನ ಉತ್ತರ ಕೊಡ್ಲಿಲ್ಲ ನೀವು. ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ. ಏನಪ್ಪಾ ನಿನ್ನ ಎಲೆಕ್ಷನ್ ನಿಲ್ಲೋದ್ ಬಿಟ್ಟವ್ರ ಖರ್ಗೆ ಸಾಹೇಬ್ರೆ? ಏನ್ ನಿನ್ನ ಎಲೆಕ್ಷನ್ ನಿಲ್ಸಕ್ ಬಿಟ್ಟವ್ರ? ನಿನ್ ಮಗ ಮಂತ್ರಿ ಆಗತ್ತ ತಡೆದಿದಾರ ಮೋದಿ ಅವರು? ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ, ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ, ಅಮೆರಿಕಾಗ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ, ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ. ತಡೆದಿದ್ದಾರ ಮೋದಿಯವರು? ಅವಾಗ ಇಂದಿರಾ ಗಾಂಧಿ ಅವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ ಬಿಟ್ಟಿರ್ಲಿಲ್ಲ. ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರ್ಬೇಕು, ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು. ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ? ಮೋದಿ ಅವರು ತೀರ್ಮಾನ ಮಾಡ್ತಾರ? ಏನಿಲ್ಲಲ್ಲ.